ರಾಮ ಜಯ ಶ್ರೀ ರಾಮ ಸುನಾಮ ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಪರ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲಾಮ ರವಿ ಕುಲ ಸೋಮ ರಾಜಲಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ಜೈ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ಗೋವಿಂದ ಲಕ್ಷ್ಮಣ ಭರತ ಶತ್ರುಘ್ನ ಪಾಧಾರ ವೇಗತಿ ಗೋವಿಂದ ಗೋವಿಂದ ಅಜಯನ ಪಾರ್ವತಿ ಪತೆಯೇ ಹರ ಹರ ಮಹಾದೇವ ರಾಮಾಂಜನೇಯ ಕೃಪಾ ಪೋಷಿತ ನಾಟಕ ಮಂಡಲಿ की जय हनुमान की जय श्री राम की जय बोलो भारत माता की ವಸಿಷ್ಠಾದಿ ಮುನಿಪುಂಗವರೇ, ಸುಮಂತ್ರಾದಿ ಮಂತ್ರಿವರ್ಯರೇ, ಚಕ್ರವರ್ತಿಗಳೇ, ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಸುಮಂತ್ರ, ಚಕ್ರವರ್ತಿಗಳೇ, ಸಂತಸದಿಂದಾಲಿ ಸಂತಸದಿಂದಾಲಿ ರಾಮಚಂದ್ರ ಗಿರಿರಾಜ ಮಂತ್ರಿ ಕೇಳು ಇಂತು ನಾನಿ ರಾಜವ ಮಂತ್ರಿ ಕೇಳು ಇಂತು ನಾನಿ ರಾಜವ ಮಂತ್ರಿ ಕೇಳು ಆ
ಸುಮಂತ್ರ ಚಕ್ರವರ್ತಿಗಳೇ ಕೋಸಲ ದೇಶಾಪ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶಾಪ ಸುಕುಮಾರ ಶ್ರೀರಾಮನಿಗೆ ಆಸೆಗಿ ಪಟ್ಟವ ಸುಮಂತ್ರ ಆಸೆಗಿ ಪಟ್ಟವ ಆಸೆಗಿ ಪಟ್ಟವ ಆಸೆಗಿ ಪಟ್ಟವ ದೇಶನಿ ಕಟ್ಟು ಮಂತ್ರಿ ಕೇಳು ಇಂತು ನಾನಿ ರಾಜವ ಮಂತ್ರಿ ಕೇಳು ಇಂತು ನಾನಿ ರಾಜವ ಮಂತ್ರಿ ಕೇಳು ವಸಿಷ್ಠಾದಿ ಮುನಿಪುಂಗವರೇ, ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರೇ, ಚಕ್ರವರ್ತಿಗಳೇ, ನಾನು ಇದುವರೆಗೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರಾಪೀಡಿತನಾಗಿರುವ ನನಗೆ ನಿನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ನನ್ನ ಜಾತಕದಲ್ಲಿ ಗ್ರಹಗತಿಗಳು ಕೂಡ ಪ್ರತಿಕೂಲವನ್ನೇ ಸೂಚಿಸುತ್ತಿರುವವು. ಆದುದರಿಂದ ಕುಲ ಜ್ಯೇಷ್ಠನು, ಶ್ರೇಷ್ಠನು, ವಿದ್ಯಾ ವಿನಯ ವಿವೇಕ ಸಂಪನ್ನನು, ವಯೋವಂತನು, ಶ್ರುತಿಶಾಸ್ತ್ರ ಕಾವ್ಯ ರಸಋಷಿಯೂ ಆಗಿ ರಾಜ್ಯವನ್ನು ಸಮರ್ಥವಾಗಿ ಸರ್ವ ವಿಧದಲ್ಲೂ ಪರಿಪಾಲಿಸತಕ್ಕ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ರಾಜ್ಯ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿರುವನು. ಗುರುವರ್ಯ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸೋಜಿಗ ಪಡುವಂತೆ, ದೇವಮಾನವರೆಲ್ಲ ಸೋಜಿಗ ಪಡುವಂತೆ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸೋಜಿಗ ಪಡುವಂತೆ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ, ಶುಭ ದಿನ. ರಾಜೇಂದ್ರ, ಮುನಿವರ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ ಹೇಳಿ? ಪ್ರಜೆಗಳು, ದೇವತೆಗಳು ಆತನ ಪಟ್ಟಾಭಿಷೇಕವನ್ನೇ ಎದುರು ನೋಡುತ್ತಿರುವರು. ಅದು ಅಲ್ಲದೆ ರಾಮಚಂದ್ರನಿಂದ ಲೋಕ ಕಲ್ಯಾಣವಾಗುವುದರಲ್ಲಿ
ಯಾವುದೇ ಸಂದೇಹವಿಲ್ಲ. ಈ ಆಲೋಚನೆ ಎಲ್ಲರಿಗೂ ಸಮ್ಮತವೇ ರಾಜೇಂದ್ರ? ಬಹಳ ಸಂತೋಷ. ಸುಮಂತ್ರರೇ, ಚಕ್ರವರ್ತಿಗಳೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಪಾಲಿಪನು ಲೋಕ ಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ಚಕ್ರವರ್ತಿಗಳೇ, ವಾರ್ಧಿಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ಮುನಿವೃತ್ತಿಯಿಂದ ಕಾಲ ಕಳೆಯುವುದು ಸೂರ್ಯವಂಶ ಅರಸರ ಧರ್ಮವೇ ಸರಿ. ಈ ಆಲೋಚನೆಯು ಸರ್ವರಿಗೂ ಸಮ್ಮತವೇ ಅಲ್ಲವೇ? ಚಕ್ರವರ್ತಿಗಳೇ, ಆಗಬಹುದು. ಬಹಳ ಸಂತೋಷ. ಸುಮಂತ್ರರೇ, ಚಕ್ರವರ್ತಿಗಳೇ, ಈ ವಿಚಾರವನ್ನು ತಿಳಿಸಲು ರಾಮಚಂದ್ರನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಹಾಗೇ ಆಗಲಿ ಚಕ್ರವರ್ತಿಗಳೇ. ಪೂಜ್ಯರೇ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಮುಹೂರ್ತವನ್ನು ನಿಶ್ಚಯಿಸಿ ಹೇಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು ಗುರುದೇವ. ರಾಜೇಂದ್ರ, ಇದೇ ಪುಷ್ಯ ನಕ್ಷತ್ರಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಲಗ್ನದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿದೆ. ಅನುಗ್ರಹಿತನಾದನು ಗುರುದೇವ, ಅನುಗ್ರಹಿತನಾದನು. ತಮ ಪಾದಕೀಗ ವಂದಿಸುವೆನು ನಾನತಿ ಹರುಷದಿ ತಂದೆಯೇ. ತಮ ಪಾದಕೀಗ ವಂದಿಸುವೆ ನಾನತಿ ಹರುಷದಿ ಕುಮಾರ, ಇಂದು ಎನ್ನನು ಕರೆಸಿದ ಪರಿ 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 ಚಂದದಿಂದ ಪೇಳುವುದು ಜನಕನಿಗೆ ತಂದೆಯೇ ತಮ ಪಾದಗೀಗ
ವಂದಿಸುವೆ ನಾನತಿ ಹರುಷದಿ ತಂದೆಯೇ. ಜನಕನ ಅಡಿದಾವರಗಳಲ್ಲಿ ಶ್ರೀರಾಮಚಂದ್ರನ ಪ್ರಣಾಮಗಳು. ಕುಮಾರ, ನಿನಗೆ ಮಂಗಳವಾಗಲಿ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ವಿಜಯೀ ಭವ, ವಿಜಯೀ ಭವ. ಮಂತ್ರಿವರ್ಯರಿಗೆ ವಂದಿಸುವೆನು. ಜನಕ, ರಾಮಚಂದ್ರ, ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಕರೆಸಿದ ಕಾರಣವೇನು? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದದ್ದು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ನಾನು ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದರು. ಜರಾವಸ್ಥೆಯಲ್ಲಿರುವ ನಾನು ಈ ಕೋಸಲ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿರುವೆನು. ಅಲ್ಲದೆ ಗುರುಗಳು ಇದೇ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ಲಗ್ನವನ್ನು ನಿಶ್ಚಯಿಸಿರುವರು. ಇದನ್ನು ತಿಳಿಸಲೋಸುಗ ನಿನ್ನನ್ನು ಕರೆಸಬೇಕಾಯಿತು ಕುಮಾರ. ಜನಕ, ರಾಮಚಂದ್ರ, ತಮ್ಮ ಆಜ್ಞೆಯಂತೆಯೇ ಆಗಲಿ. ಆದರೇನು ಕುಮಾರ? ನಮ್ಮ ಭರತ ಶತ್ರುಘ್ನರು ಪಟ್ಟಣದಲ್ಲಿ ಇಲ್ಲದಿರುವಾಗ ಈ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ರಾಮಚಂದ್ರ, ಮನುಷ್ಯನ ಆಯುಷ್ಯಾದರೂ ಕ್ಷಣಭಂಗರು. ಇಂತಹ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗಬಹುದು. ಅಲ್ಲದೆ ಭರತ ಶತ್ರುಘ್ನರಾದರೂ ನಿನ್ನಲ್ಲಿ ಅತ್ಯಂತ ಪಿತೃವಾತ್ಸಲ್ಯವನ್ನಿಟ್ಟಿರುವ ಧರ್ಮಶೀಲರು. ಇದರಿಂದ ಅವರು ಎಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ಇದೆಲ್ಲವನ್ನು ಚೆನ್ನಾಗಿ ಆಲೋಚಿಸಿಯೇ ನಾನು ನಿರ್ಧರಿಸಿರುವೆನು. ಕುಮಾರ, ನನ್ನ ಮಾತನ್ನು ಸಮ್ಮತಿಸು. ಅಲ್ಲದೆ ಗುರುಗಳ ಆಜ್ಞೆಯಂತೆ ನಡೆದು ಮುಂದಿನ ಕಾರ್ಯಗಳಿಗೆ ಸಿದ್ಧನಾಗು. ಜನಕ, ಅಪ್ಪಿ ನೀವಿತ್ತ ಆಜ್ಞೆಗೆ ತಪ್ಪನ್ನೆಸಗುವನೇ ಈ ರಾಮಚಂದ್ರ. ತಮ್ಮ ಇಷ್ಟದಂತೆಯೇ ಆಗಲಿ ಜನಕ. ಬಹಳ ಸಂತೋಷ. ಹೌದು ರಾಮಚಂದ್ರ, ತಂದೆಯ ಇಷ್ಟದಂತೆ ನಡೆಯುವುದು ಪುತ್ರನ ಧರ್ಮ. ಇದಕ್ಕೆ ನೀನು ಸಮ್ಮತಿಸಲೇಬೇಕು. ಅದು ಅಲ್ಲದೆ ಇಂದು ಮೊದಲಾಗಿ ನೀನು ದೀಕ್ಷಾಬದ್ಧನಾಗಿ ಇರಬೇಕು. ಈ ವಿಚಾರವಾಗಿ ನಿನಗೆ ಕೆಲವು ಸಂಗತಿಗಳನ್ನು ಹೇಳಬೇಕು. ನನ್ನೊಡನೆ ಬರುವಂತವನಾಗು ರಾಮಚಂದ್ರ. ಪೂಜ್ಯರ ಇಷ್ಟದಂತೆಯೇ ಆಗಲಿ. ನಡೆಯಿರಿ, ಹೋಗೋಣ. ಸುಮಂತ್ರರೇ, ಚಕ್ರವರ್ತಿಗಳೇ, ಪಟ್ಟಣವೆಲ್ಲವನ್ನು ನವಪುಷ್ಪ ಮಾಲೆಗಳಿಂದಲೂ ವಿಧ ವಿಧವಾದ ತೋರಣಗಳಿಂದಲೂ ಅಲಂಕರಿಸತಕ್ಕದ್ದು. ಅಲ್ಲದೆ ರಾಮಚಂದ್ರನ ಪಟ್ಟಾಭಿಷೇಕದ ಲಗ್ನ ಪತ್ರಿಕೆಗಳನ್ನು ಸಕಲ ಸಾಮಂತರಿಗೂ ಕಳಿಸತಕ್ಕದ್ದು. ಪ್ರಜೆಗಳೆಲ್ಲರೂ ಶುಭ ಸೂಚನೆಯಿಂದಿರುವಂತೆ ಡಂಗೂರದ ಮೂಲಕ ಪ್ರಚುರಪಡಿಸಿ ಈ ಸಂತೋಷದ ವಿಚಾರವನ್ನು ನಾನು ರಾಣಿ ವಾಸದವರೆಲ್ಲರಿಗೂ ತಿಳಿಸಿ ಬರುವೆ. ಆಗಲಿ ಚಕ್ರವರ್ತಿಗಳೇ. ಎಲ್ಲ ವಿಚಾರನೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಡಂಗೂರದ ಮೂಲಕ ಎಲ್ಲರಿಗೂ ಪ್ರಚಾರಪಡಿಸು. ಅಪ್ಪಣೆ ಮಹಾಪ್ರಭು. ಸಾರುವೆ ಡಂಗೂರ, ಪುರ ಜನರೇ ಕೇಳಿರಿ, ಸಾರುವೆ ಡಂಗೂರ. ಸಾರುವೆ ಡಂಗೂರ, ಪುರ ಜನರೇ ಕೇಳಿರಿ, ಸಾರುವೆ ಡಂಗೂರ. ನಾಳೆಯ ದಿನದಂದು ಶುಭ ಕಾರ್ಯ ನಡೀತೈತೆ. ನಾಳೆಯ ದಿನದಂದು ಶುಭ ಕಾರ್ಯ ನಡೀತೈತೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಸಾರುವೆ ಹಬ್ಬ, ಸಾರುವೆ ಅಮ್ಮ, ಸಾರುವೆ ಡಂಗೂರ, ಪುರ ಜನರೇ ಕೇಳಿರಿ, ಸಾರುವೆ ಡಂಗೂರ. ಎಲ್ರಪ್ಪ ಕೇಳಿ, ಹೇಳಿಲ್ಲ ಅನ್ಬೇಡಿ, ಕೇಳಲಿಲ್ಲ ಅನ್ಬೇಡಿ. ನಾಳೆ ದಿನ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ ನಡೀತೈತಂತೆ. ಎಲ್ಲರೂ ಬಂದು ಅವ್ರು ಕೊಡುವುದನ್ನ ಪುರಸ್ಕಾರ ತಗೊಂಡು ಊಟವನ್ನು ಮಾಡಿಕೊಂಡು ಧಾರಾಳವಾಗಿ ಹೋಗ್ಬೋದು. ಹೇಳಿಲ್ಲ ಅನ್ಬೇಡಿ, ಕೇಳಲಿಲ್ಲ ಅನ್ಬೇಡಿ. ಬರ್ತೀವಿ. ಏ
ಏನಿದು ಸಂಭ್ರಮವೋ ಈ ನಗರದೊಳೇನಿದು ಸಂಭ್ರಮವೋ ಪರಿ ಪರಿಯಿಂದ ಶೃಂಗಾರವ ತಳಿಯದೆ ಪರಿ ಪರಿಯಿಂದ ಶೃಂಗಾರವ ತಳಿಯದೆ ನಿರೋಕೆ ಸಿಂಹನೆಗಳ ಮೇರುಗುತ್ತಲಿರುವವು ನಿರೋಕೆ ಸಿಂಹನೆಗಳ ಮೇರುಗುತ್ತಲಿರುವವು ಏನಿದು ಸಂಭ್ರಮವು ಈ ನಗರದೊಳೇನಿದು ಸಂಭ್ರಮವೋ ಚಾರುವಾಣದ ತೋರಣದೆಲೆಗಳು ಚಾರುವಾಣದ ತೋರಣದೆಲೆಗಳು ಕೇರಿ ಕೇರಿಯಳು ತೋರುತ್ತಲಿರುವವು ಕೇರಿ ಕೇರಿಯಳು ತೋರುತ್ತಲಿರುವವು ಏನಿದು ಸಂಭ್ರಮವೋ ಈ ನಗರದೊಳೇನಿದು ಸಂಭ್ರಮವೋ 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 ಏನಿದು ಆಶ್ಚರ್ಯ ಈ ದಿವಸ ಅಯೋಧ್ಯ ನಗರದಲ್ಲಿ ಮಹೋತ್ಸವ ಸೂಚಿತವಾದ ಸಂಭ್ರಮಗಳು ಕಂಡು ಬರುತ್ತಿರುವುದಲ್ಲ ಬೀದಿ ಬೀದಿ ಕೇರಿಗಳೆಲ್ಲ ಚಿನ್ನದ ಎಲೆಗಳ ತೋರಣಗಳಿಂದ ರತ್ನದ ರಾಗವಲ್ಲಿಗಳೆಂದಲೂ ಅಲಂಕಾರ ಮೂಡುವುದಲ್ಲದೆ ಎಲ್ಲಿ ಎಲ್ಲಿ ನೋಡಿದರೂ ಪರಿಮಳ ದ್ರವ್ಯಗಳಿಂದ ಕೂಡಿದ ಸುವಾಸನೆ ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸುತ್ತಿರುವುದು. ಇಂತಹ ಸಂಭ್ರಮಕ್ಕೆ ಕಾರಣವೇನಿರಬಹುದು? ಮಗ ಏನೋ ನಾಳೆ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರಂತೆ, ಅದಕ್ಕೆ ಎಲ್ಲಾ ಕಡೆ ಡಂಗೂರ ಸಾರ್ತಾ ಇದ್ದೀನಿ, ನೀವು ಬಂದ್ಬಿಡಲಿ. ಏನೋ ಇನ್ನೆಂಟಿ ಬಂದ ಅನ್ಕೋಯಲ್ಲ ಅಜಯ್, ನಾನೊಂದು ಹೇಳಿದ್ ನೀನೊಂದು ಹೇಳ್ತೀಯಲ್ಲ. ಏನು? ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ ಅಂತ ಹೇಳ್ತಾ ಇದ್ದೀನಿ. ಇವ್ರ ಮಕ್ಕಳಿಗೆ ನಾಮಕರಣ ಮಾಡ್ದಾನಂತೆ, ಅದಕ್ಕೆ ಸಾರಕ್ ಬಂದವನ. ಯಾವಾಗ ಏನು ಶ್ರೀರಾಮಚಂದ್ರ ಪ್ರಭು ಪಟ್ಟಾಭಿಷೇಕ ಅಂತೆ. ಕಿವಿ ತಂದೆ ಹೊರದಾಯ್ತಲ್ಲ, ಆಗ ಬರ್ಕೊಳ್ಳೋದು ಏನು ನಿಂತ್ಕೊಂಡ್ರೆ ಕೇಳಲ್ಲ ಅಂತ, ಹತ್ರ ನಿಂತ್ಕೊಂಡ್ರೆ ಜಾಸ್ತಿ. ಏನೇನು? ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ ಇದೆಯಂತೆ, ವೇಳೆ ಆಗುತ್ತೆ, ನಾನು ಎಲ್ಲಾ ಕಡೆ ಹೋಗ್ಬಿಟ್ಟು ಡಂಗೂರ ಸಾರ್ಬಿಟ್ಟು ಬರ್ಬೇಕು. ಬರ್ಲಾ? ಬಂದ್ಬಿಡು, ಬಿಡ್ಬಿಡ್ನ. ಓ ರಾಮಚಂದ್ರನ ರಾಜ್ಯ ಪಟ್ಟಾಭಿಷೇಕವಂತೆ. ರಾಮಚಂದ್ರನಿಗೆ ರಾಜ್ಯ ಪಟ್ಟಾಭಿಷೇಕವಾದರೆ ಈ ಅಯೋಧ್ಯೆಗೆ ಮಾತ್ರ ರಾಜನಾಗಿರುವನು. ಆತನು ಈ ಅಯೋಧ್ಯೆಗೆ ಮಾತ್ರ ರಾಮನಾಗಿರಬಾರದು, ಆತನು ವಿಶ್ವವ್ಯಾಪಿ ರಾಮನಾಗಬೇಕು. ಆತನಿಂದ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಆಗಬೇಕು. ಶ್ರೀರಾಮಚಂದ್ರನಿಂದ ಲೋಕ ಕಲ್ಯಾಣವಾಗಬೇಕು. ನಾನೀಗಲೇ ಕೈಕೆಯ ಅಂತಃಪುರಕ್ಕೆ ಹೋಗಿ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ಕೈಕೆಗೆ ಆಕೆಗೆ ತಕ್ಕ ದುರ್ಬೋಧನೆಗಳನ್ನು ಮಾಡಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುತ್ತೇನೆ. ರಾಮಚಂದ್ರನ ರಾಜ ಪಟ್ಟಾಭಿಷೇಕವನ್ನು ತಪ್ಪಿಸುತ್ತೇನೆ. ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಜನ ವಿಶ್ವೇಶ್ವರೇ
ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತಕೋಟಿ ಜನ ಹೃದಯದ ದೇವತೆ ಭಕ್ತಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯೊಳು ನೀನು ಬೆಳಗಿಜೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ನಾಡಿನಾಡಿಗಳು ನೀನೆ ಪ್ರಖ್ಯಾತಿ ನಾಡಿನಾಡಿಗಳು ನೀನೆ ಪ್ರಖ್ಯಾತಿ ಧರೆಗೆ ಬಂದು ನಮ್ಮ ಸಲವು ದೇವಿ ಧರೆಗೆ ಬಂದು ನಮ್ಮ ಸಲವು ದೇವಿ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತಕೋಟಿ ಜನ ಹೃದಯದ ದೇವತೆ ಭಕ್ತಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ಜಗನ್ಮಾತೆ ಜಗದ್ರಕ್ಷಕ ನಿನ್ನನ್ನೇ ನಂಬಿರುವ ಈ ನಿನ್ನ ಭಕ್ತಳನ್ನು ಕೈ ಹಿಡಿದು ಕಾಪಾಡುವ ಭಾರವು ನಿನ್ನದು ತಾಯಿ ನಿನ್ನದು ಅದು ಅಲ್ಲದೆ ನನ್ನ ಪ್ರಾಣಕಾಂತರು ಪರಿಪಾಲಿಸುತ್ತಿರುವ ಈ ರಾಜ್ಯವನ್ನು ಈ ರಾಜ್ಯದ ಪ್ರಜೆಗಳನ್ನು ರಕ್ಷಿಸುವ ಭಾರವು ನಿನ್ನದು ತಾಯಿ ನಿನ್ನದು ಇದೇನು ನನ್ನ ಪ್ರಾಣಕಾಂತರು ಅಂತಃಪುರದ ಕಡೆ ಬಾರದಿರಲು ಕಾರಣವೇನಿರಬಹುದು ಮನಸ್ಸಿನ ಕಳವಳ ಹೇಳಲಾರೆ ಮನಸ್ಸಿನ ಭ್ರಮೆಯ ನಾ ತಾಳಲಾರೆ ಮನಸ್ಸಿನ ಕಳವಳ ಹೇಳಲಾರೆ ಮನಸ್ಸಿನ ಭ್ರಮೆಯ ನಾ ತಾಳಲಾರೆ ಮನಸ್ಸಿನ ಕಳವಳ
ಧಗ ಧಗ ಎತ್ತಿದೆ ಮನಸ್ಸಿನ ವೇದನೆ ಧಗ ಧಗಿ ಸೋತಲಿನೆ ಮನಸ್ಸಿನ ವೇದನೆ ಕಾಂತನು ಏತಕೋ ಬಾರದೆ ಹೋದನೆ ಕಾಂತನು ಏತಕೋ ಬಾರದೆ ಹೋದನು ಮನಸ್ಸಿನ ಕಳವಳ ಹೇಳಲಾರೆ ಮನಸ್ಸಿನ ಭ್ರಮೆಯ ತಾಳಲಾರೆ ಮನಸ್ಸಿನ ಕಳವಳ ಇಷ್ಟು ವೇಳೆಯಾದರೂ ಪ್ರಾಣಕಾಂತರು ಬಾರಲಿ ಇಲ್ಲವಲ್ಲ ಅದು ಅಲ್ಲದೆ ಸಮಯಕ್ಕೆ ಸರಿಯಾಗಿ ಆಗಮಿಸುತ್ತಿದ್ದ ನನ್ನ ಆಪ್ತ ಸಖಿಯಾದ ಮಂಥರೆಯು ಬಾರದಿರಲು ಕಾರಣವೇನಿರಬಹುದು ಕೈಕಾದೇವಿ ಎಲ್ಲಿರಳೋ ಕಾಣನಲ್ಲ. ಈ ವಿಷಯವೇನಾದರೂ ಆಕೆಗೆ ತಿಳಿದಿರಬಹುದೇ? ದೇವಿ, ಓ ಇಲ್ಲಿರುವೆಯಾ ಕೈಕಾ? ಸುಖಾಗಮನವೇನೇ? ಅಯ್ಯೋ, ನನ್ನ ಸುಖಾಗಮನವಾಗಿರಲಿ. ನೀನೊಬ್ಬಳು ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದೆ ಹಾಗೆ ಅಲ್ಲವೇ? ನನಗೇನಾಗಿರುವುದೇ? ನಾನು ಬಹಳ ಸೌಖ್ಯವಾಗಿ ಇರುವನೆಲ್ಲ ಮಂಥರ. ಅದರಲ್ಲಿ ಈ ನಿನ್ನ ಮುಖ ಕಮಲವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ಖಂಡಿತವಾಗಿ ನಿನಗೆ ತಿಳಿಯದ ದೇವಿ? ತಿಳಿದಿದ್ದರೆ ಹೇಳು ಎಂದು ನಿನ್ನನ್ನೇಕೆ ಕೇಳುತ್ತಿದ್ದೆ? ಹಾಗಾದರೆ ಹೇಳುವೆನು ಕೇಳು ಕೈಕಾ. ಹೇಳು ಮಂಥರ. ಹೇಳುವೆನು ಕೇಳು ಕೈಕಾ. ಕಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ ನಾಡಿನೊಳಗೆಲ್ಲೆಲ್ಲೋ ಆನಂದವೋ. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ ನಾಡಿನೊಳಗೆಲ್ಲೆಲ್ಲೋ ಆನಂದವೋ. ರಘುರಾಮಚಂದ್ರನ ಪಟ್ಟಾಭಿಷೇಕವೋ. ರಘುರಾಮಚಂದ್ರನ ಪಟ್ಟಾಭಿಷೇಕವೋ ಕೋರೈಸಿ ನೋಡಲು ಕಣ್ಗಳು ಸಾಲವೋ. ಕೋರೈಸಿ ನೋಡಲು ಕಣ್ಗಳು ಸಾಲವೋ. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ ನಾಡಿನೊಳಗೆಲ್ಲೆಲ್ಲೋ ಆನಂದವೋ ಆನಂದವೋ ಆನಂದವೋ. ರಾಮಚಂದ್ರನ ರಾಜ್ಯ ಪಟ್ಟಾಭಿಷೇಕದ ಸಮಾಚಾರ ನಿನಗೆ ತಿಳಿಯದೆ ದೇವಿ? ಏನು ಹೇಳಿದೆ ಮಂತರ? ಈ ದಿನ ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಹೌದು ದೇವಿ. ಮಂತರ ಕಂದನಾದ ರಾಮಗೆ ಮಂತರ ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಮಂತರ ಕಂದನಾದ ರಾಮಗೆ ಕಂದನಾದ ರಾಮಗೆ ಇನ್ನು ರಾಜ್ಯ ಪದವಿಯೊದಗೆ ದೋಷವಾಂತೇನ ಮಥರೆ ಸಂತೋಷವಾಂತೆ ನಾ ಮಥರೆ ಸಂತೋಷವಾಂತೆ ನಾ ಮಂತರ ಇಂಥ ಸಮಾಚಾರ ನಡೆದಿದೆಯೇ? ರಘುಕುಲ ದೇವನು ಅಘಪರಿಹಾರಕನು ರಘುಕುಲ ದೇವನು ಅಘಪರಿಹಾರಕನು ಸುಗುಣನು ಸುಂದರನು ಮಂತರ ಸುಗುಣನು ಸುಂದರನು ಸುಗುಣನು ಸುಂದರನು ಮಂತರ ಸುಗುಣನು ಸುಂದರನು ನಿಗಮಾಗಮ ವಂದಿದನು
ಕೈಕಾ ಎಂತ ಸಂತೋಷದ ವಿಚಾರವನ್ನು ತಿಳಿಸಿದಿ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ದೇವಿ, ನನಗೇಕೆ ಈ ಕಂಠಿಯಾರವು ಅವಶ್ಯಕವಿಲ್ಲ. ಅಯ್ಯೋ, ಈ ಲೋಕದಲ್ಲಿ ಇಂತಹ ಸ್ತ್ರೀ ಮಾತೆಯರು ಉಂಟೆ? ಸರ್ಪದ ಎಡೆಯ ನೆರಳಿನಲ್ಲಿ ವಾಸ ಮಾಡುವ ಮಂಡೂಕದ ಹಾಗೆ ತನಗೆ ಬರುವ ಹಾನಿಯನ್ನು ತಿಳಿಯದೆ ದೇವಿ ಆನಂದ ಪಡ್ತಿರೋಳು. ದೇವಿ, ರಾಮಚಂದ್ರನಿಗೆ ರಾಜ್ಯ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನೇ ಕೈಕಾ? ಮಂಥರ, ಇದೇನೇ ಹೀಗೆ ಹೇಳುತ್ತಿರುವೆ? ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯೇನೆ? ಅದು ಅಲ್ಲದೆ ನನಗೆ ಭರತನ ಬೇರೆ ಇಲ್ಲ, ಶ್ರೀರಾಮನ ಬೇರೆ ಇಲ್ಲ. ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿದ್ದಲು ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟರನು. ಹೌದು ಹೌದು ಕೈಕಾ. ಅಯ್ಯೋ, ನಿಜ ನಿಜ, ನೀನು ಹಾಗೆಯೇ ತಿಳಿದುಕೊಂಡಿರಬಹುದು. ಅಂತೂ ಇಂತೂ ಸವತಿ ಮಾಸ್ತರ್ಯವನ್ನು ತೀರಿಸಿಕೊಳ್ಳಲು ಕೌಶಲ್ಯಗೊಳ್ಳೆ ಸಮಯವೇ ಸಿಕ್ಕಿದಂತಾಯಿತು. ಅಯ್ಯೋ ಭರತ, ಕೌಶಲ್ಯ ಹೊಟ್ಟೆಯಲ್ಲಾದರೂ ಹುಟ್ಟಬಾರದಾಗಿತ್ತೇ. ದೇವಿ, ರಾಮಚಂದ್ರನಿಗೆ ಈ ದಿವಸ ಪಟ್ಟಾಭಿಷೇಕವೆಂದು ನಿನ್ನ ಆರ್ಯಪುತ್ರನು ನಿನಗೆ ಬಂದು ಹೇಳಿದನ ಕೈಕಾ? ಅದು ಇಲ್ಲವಲ್ಲ. ಈ ವಿಚಾರವಾಗಿ ನನ್ನ ಪ್ರಾಣಕಾಂತರು ನನ್ನ ಬಳಿ ತಿಳಿಸಲಿಲ್ಲವೇಕೆ? ಹಾಗೆ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರ ಅಂದುಕೊಂಡೆಯಲ್ಲ, ಅವನಾದರೂ ಬಂದು ನಿನಗೆ ತಿಳಿಸಿದನ ಕೈಕಾ? ಇಲ್ಲ, ಅರಮನೆಯಲ್ಲಿ ಯಾರೋರ್ವರು ನನಗೆ ಈ ವಿಚಾರವನ್ನು ತಿಳಿಸಲಿಲ್ಲ. ಅಲ್ಲವೇ? ಇಲ್ಲ, ಅಂದರೆ ನನ್ನ ಪ್ರಾಣಕಾಂತರು ನನಗೆ ಛೇ ಇಲ್ಲ, ಅದೆಂದಿಗೂ ಆಗುವುದಿಲ್ಲ. ಮಂಥರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆ ಆದರೂ ಏನು? ಈಗ ನಾನು ಮಾಡುವುದಾದ್ರೂ ಏನೇ? ದೇವಿ, ಮಾಡುವುದಿನ್ನೇನು? ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ಪತಿ ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವ ಕೈಕಾ? ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಈಗ ಆ ಸಮಯವು ಕೂಡಿ ಬಂದಿದೆ. ಆ 2 ವರಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ದೇವಿ, ಮಹಾರಾಜರ ಅಂತಃಪುರಕ್ಕೆ ಬಂದ ಕೂಡಲೇ ಶ್ರೀರಾಮಚಂದ್ರ ನಾಣೆಯಾಗಿಯೂ ನನ್ನ ವಾಗ್ದಾನವನ್ನು ನಡೆಸಿಕೊಡೆಂದು ಪ್ರಮಾಣ ಮಾಡಿಸಿಕೋ. ಹಾಗೆ ಆಗಲಿ. ನಂತರ 1ನೇ ವರಕ್ಕೆ ರಾಮಚಂದ್ರ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ನಿಶ್ಚಯವಾಗಬೇಕೆಂದು ಕೇಳು. ಮಂಥರ, ಏನು ಹೇಳಿದೆ? ಭಲೆ ಭಲೆ ಮಂಥರೆ, ಅಬ್ಬಾ ಎಂಥ ಚತುರೇ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದರೆ ನಿನ್ನ ಜಾಣ್ಮೆಯನ್ನು. ಅದು ಸರಿ, 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಇನ್ನು 2ನೇ ವರಕ್ಕೆ ರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟಾವಲ್ಕರ ದಾರಿಯಾಗಿ ಮುನಿವೃತ್ತಿಯಿಂದ ಕೈಕಾ ಪುರಪ್ರವೇಶವಿಲ್ಲದೆ 14 ವರ್ಷ ಅರಣ್ಯವಾಸ ಮಾಡಲು ಹೊರಡಬೇಕಂತ ಸಾಕು ಮಂಥರ, ಸಾಕು. ಅಬ್ಬಾ, ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಮತ ತೆರೆಯ, ನನ್ನ ಆಶಾ ಜ್ಯೋತಿ. ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ, ಅಳಬೇಡ. ಅದು ನೋಡು, ಚೆನ್ನ ಮಾಮ ನಿನ್ನನ್ನೇ ನೋಡಿ ನಗುತ್ತಿರುವನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನು ಕಂದ ಎಂದು ತುತ್ತನ್ನಿಟ್ಟು ಬಾಚಿ ತಪ್ಪಿ ಮುತ್ತನ್ನಿಟ್ಟು ಪ್ರೀತಿ ಮಮತೆಯಿಂದ ಸಾಕಿ ಸೆಳೆದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ಅಷ್ಟೇ. ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ನಿನ್ನ ಮುಖ ನೋಡುವುದು ಸಹ ಪಾಪಕರ. ತೊಲಗು. ಕೈಕಾ,
ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪವೇ? ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಾ ಕೈಕ? ನಾನು ಹಿಂದೆ ಸಾಯುವೆನೋ ನಾಳೆ ಸಾಯುವೆನು. ಆತುರಪಟ್ಟು ಮಾತನಾಡಬೇಡ ಕೈಕ, ಆತುರಪಟ್ಟು ಮಾತನಾಡಬೇಡ. ಈ ದಿನವೇ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಇಂತಿದ್ದರಲ್ಲಿ ನಿನ್ನ ಮಕ್ಕಳನ್ನು ಅವರ ಮಾವನ ಮನೆಗೆ ಕಳುಹಿಸಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಶ್ಚಯ ಮಾಡಬೇಕಾಗಿತ್ತೆ ದೇವಿ. ಹಾಗೆ ರಾಮಚಂದ್ರನಿಗೆ ರಾಜ್ಯ ಪಟ್ಟಾಭಿಷೇಕವಾದರೆ ಕೌಶಲ್ಯವು ರಾಜಮಾತೆಯಾಗುವಳು, ನೀನು ಅವಳಿಗೆ ದಾಸಿಯಾಗಬೇಕಾಗುತ್ತದೆ ಕೈಕ. ಏನು? ನಾನು ಕೌಸಲ್ಯಗೆ ದಾಸಿ ಆಗಬೇಕು? ಹೌದು. ನಿನ್ನ ಮಗನಿಗೇನಾದರೂ ಪಟ್ಟವಾದರೆ ಈ ಸಕಲವು ನಿನ್ನ ಕೈ ಸೇರುತ್ತಿತ್ತು. ಆಗ ನೀನು ನಾವು ಈ ನಾಡಿನ ಪ್ರಜೆಗಳೆಲ್ಲರೂ ಸುಖವಾಗಿರ್ತಿದ್ದೆವು ಅಲ್ಲವೇ ಕೈಕ? ನಿಜ. ಮಂಥರೆಯ ಮಾತಿನಲ್ಲೂ ಸತ್ಯಾಂಶವಿರುವುದು. ನನ್ನ ಪ್ರಾಣಕಾಂತರೆ ಹಿರಿಯ ಹೆಂಡತಿಯ ಮಾತನ್ನು ಕೇಳಿ ಆ ಕುಮಾರನ ಬಗ್ಗೆ ಯೋಚಿಸುತ್ತಿರುವಾಗ ನಾನೇಕೆ ಯೋಚಿಸಲೇ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ, ಅವನ ಅಭ್ಯುದಯವೇ ಮುಖ್ಯ. ಮಂಥರ, ಕೈಕ, ರಾಮನ ಮೇಲಿನ ಅತಿಯಾದ ಪ್ರೀತಿಯಿಂದ ನಿನಗೆ ದುಡುಕಿ ನಿಂದಿಸಿಬಿಟ್ಟೆ. ನೀನು ಹೇಳಿದಂತೆ ಕೇಳುತ್ತೇನೆ. ಖಂಡಿತವಾಗಿಯೂ ಕೇಳಿರಲ್ಲ ಕೈಕ. ಮೊದಲೇ ನನ್ನ ಬಾಯನ್ನು ಮುಚ್ಚಿಸಿದೆ, ಈಗ ನನ್ನ ಮಾತು ಕೇಳಿವೆ ಕೈಕ? ಖಂಡಿತವಾಗಿ ಕೇಳುತ್ತೇನೆ. ಹೇಳು ಮಂಥರ. ದೇವಿ, ಹೇಳುವೆನು ಕೇಳು. ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಇಂದಿನಂತೆ ಅಲಂಕೃತಿಯಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಲಿನಾಂಬರ ಧಾರಣಿಯಾಗಿ ಕ್ರೋಧಾಕಾರನೆ ದುಃಖಿಸುತ್ತಾ ನಿನ್ನ ವಸ್ತ್ರಾಭರಣ ಚಲ್ಲಂಪಿಲ್ಲಿಯಾಗಿ ಮಾಡಿ ನೆಲದ ಮೇಲೆ ಬಿದ್ದು ಹೊರಡಾಡಿತರು. ಆಗ ಮಹಾರಾಜರು ನಿನ್ನ ವ್ಯಾಕುಲೋಚಿತ ಏನೆಂಬುದನ್ನು ಅರಿಯದೆ ಇರುವಾಗ ಈ ಎರಡು ವರಗಳನ್ನು ಕೇಳಿಕೋ. ಖಂಡಿತವಾಗಿಯೂ ನಿನ್ನ ವಾಗ್ದಾನವನ್ನು ನಡೆಸಿಕೊಡುವರು ಕೈಕ, ನಡೆಸಿಕೊಡುವರು. ಹಾಗೆ ಆಗಲಿ ಮಂಥರ, ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಅಲ್ಲವೇ ಕೈಕ? ಹೇಳು. ಭರತನಿಗೆ ನಾನಲ್ಲ ತಾಯಿ, ನೀನು ತಾಯಿ. ಹೌದು ಹೌದು. ಅವನ ಏಳಿಗೆಗಾಗಿ ಅದೆಷ್ಟೊಂದು ಶ್ರಮಿಸುತ್ತಿರುವೆಯೇ? ಊರಿನಲ್ಲಿ ನಿನ್ನಂತವಳೊಬ್ಬಳಿದ್ದರೆ ಆ ಊರ ಉದ್ಧಾರವಾಗ. ಅಲ್ಲವೇ ಕೈಕ? ಸರಿ, ಹೋಗು. ನನ್ನ ದಾಸಿರಿಂದ ಸೇವೆಯನ್ನು ಸ್ವೀಕರಿಸು. ಕೈಕ, ಬಹಳ ಎಚ್ಚರದಿಂದಿರು ಕೈಕ, ಬಹಳ ಎಚ್ಚರದಿಂದಿರು. ಏಕೆ? ಓಹೋ, ಮಹಾರಾಜರು ಈ ಮಾರ್ಗವಾಗಿ ಬರುತ್ತಿರುವರು ಅವರ ಕಣ್ಣಿಗೆ ಕಾಣದಂತೆ ಈ ಮಾರ್ಗವಾಗಿ ಹೊರಡ. ಕೈಕ, ಎಚ್ಚರದಿಂದಿರು ದೇವಿ, ಎಚ್ಚರದಿಂದಿರು. ಹಾಗೆ ಆಗಲಿ ಮಂತ್ರ. ಬರಲಿ ಬರಲಿ ಆ ವೃದ್ಧ. ನನಗೆ ವಂಚಿಸುತ್ತಿರುವನಲ್ಲವೇ, ಈ ದಿನ ತಕ್ಕ ಪಾಠವನ್ನೇ ಕಲಿಸುತ್ತೇನೆ.